ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಾನಿವತ್ತು ರಜಾ ಇರೋದ್ರಿಂದ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಲ್ವಾ. ಸಂಜೆ ಹೊತ್ತು ತುಂಬ ಟೇಸ್ಟಿಯಾಗಿರುವಂತಹ ಹೆಲ್ತಿಯಾಗಿರುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ರಾಗಿ ಲಡ್ಡು. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಈ ಲಡ್ಡು ಮಾಡೋದಕ್ಕೆ ನಾನು ಯಾವ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ತಾ ಇದ್ದೀನಿ ಅಂದರೆ ಎಲ್ಲ ಥರದ ಡ್ರೈ ಫ್ರೂಟ್ಸ್ಗಳನ್ನೂ ಉಪಯೋಗಿಸ್ತಾ ಇದ್ದೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ, ಒಣ ಕೊಬ್ಬರಿ ಮತ್ತು 4-5 ಏಲಕ್ಕಿ, ಜೊತೆಗೆ ತುಪ್ಪ, ಬೆಲ್ಲ, 1-2 ಬೌಲ್ನಷ್ಟು ರಾಗಿ ಹಿಟ್ಟು. ಈಗ ಈ ರಾಗಿ ಹಿಟ್ಟನ್ನ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಅಂತಂದರೆ, ಮೊದಲಿಗೆ 1-2 kg ರಾಗಿಯನ್ನು ತೊಗೊಂಡು ನೀಟಾಗಿ 2-3 ಸಾರಿ ನೀರಲ್ಲಿ ವಾಶ್ ಮಾಡಿ 1 ದಿನ ಪೂರ್ತಿ ಬಿಸಿಲಲ್ಲಿ ಒಣಗಿಸ್ಬೇಕು. ಒಣಗಿಸಿದಾದ್ಮೇಲೆ ಅದನ್ನು ಬೇಕಾದರೆ ನೀವು ಮನೆಯಲ್ಲಾದರೂ ಹುರಿದ್ಬಿಟ್ಟು ಮಿಲ್ ಮಾಡಿಸ್ಕೋಬೋದು, ಅಥವಾ ಮಿಷನ್ನಲ್ಲಾದರೂ ಹುರಿದ್ಬಿಟ್ಟು ನೀವು ಮಿಲ್ ಮಾಡಿಸ್ಕೊಂಡು ಹಿಟ್ಟು ಮಾಡಿಟ್ಕೊಳ್ಬೋದು. ಆ ರೀತಿಯಾಗಿ ಒಮ್ಮೆ ಹಿಟ್ಟು ಮಾಡಿಟ್ಕೊಂಡ್ರೆ ನಾವು ತುಂಬ ದಿನವರೆಗೂ ಆ ಹಿಟ್ಟನ್ನ ಉಪಯೋಗಿಸ್ಕೋಬೋದು. ಹಾಗಾಗಿ ನಾನು 2 kg ರಾಗಿ ಹಿಟ್ಟು ತೊಗೊಂಡು ಮಿಷಿನ್ನಲ್ಲೇ ಗಿರಣಿನಲ್ಲೇ ಉರಿಸಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಯಾವ ರೀತಿ ಪೌಡರ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಹಾಗಾಗಿ ಇಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಈಗ ಯಾವ ರೀತಿಯಾಗಿ ಲಡ್ಡು ಮಾಡೋದು ಅಂತ ನೋಡೋಣ. 2 ಬೌಲ್ ರಾಗಿ ಹಿಟ್ಟಿಗೆ ನಾನು ಅರ್ಧ ಬೌಲ್ನಷ್ಟಾದರೆ ಬೆಲ್ಲ ಸಾಕಾಗುತ್ತೆ. ನೋಡಿಕೊಂಡು ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ಸ್ಟವ್ ಹಚ್ಚಿ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ನಾವು ತೊಗೊಂಡಿರೋಂಥ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಅದರಲ್ಲಿ ಸೇರಿಸ್ಕೊಂಡ್ಬಿಡೋಣ. ಎಲ್ಲ ಡ್ರೈ ಫ್ರೂಟ್ಸು ಸೇರಿಸಿದಾದ್ಮೇಲೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದನ್ನು ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ಏಲಕ್ಕಿ ಪೌಡರ್ನ ನಿಲ್ಲಿಸ್ಕೊಳ್ಳಿ. ಉಳಿದ್ರೆ ಎಲ್ಲ ಡ್ರೈ ಫ್ರೂಟ್ಸ್ನ ಕೊಬ್ಬರಿನ ಸೇರಿಸ್ಕೊಳ್ಳೋಣ. ನೋಡಿ, ಅದಕ್ಕೇ 1 ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಜಸ್ಟ್ 1 ನಿಮಿಷ ನಾವು ಕೈ ಆಡಿಸ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಎಲ್ಲವನ್ನು ಚೆನ್ನಾಗಿ ಬಿಸಿ ಆಗಲಿ. ನೋಡಿ, 1 ನಿಮಿಷ ಇದನ್ನೆಲ್ಲ ಹುರ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬೌಲಲ್ಲಿ ತಗೊಳ್ತೀನಿ. ನೋಡಿ, ಈಗ ಇದೇ ಬೌಲ್ಗೆ ನಾವು ತೊಗೊಂಡಿರೋಂಥ 2 ಕಪ್ ರಾಗಿ ಹಿಟ್ಟನ್ನು ಸೇರಿಸ್ಕೊತೀನಿ. ಆಲ್ರೆಡಿ ರಾಗಿ ಹಿಟ್ಟು ಹುರಿದಿರೋದೆ, ಆದರೂ ನಾವು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಎಲ್ಲ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ತುಪ್ಪವನ್ನು ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ 7-8 ಸ್ಪೂನು, ಇನ್ನೂ ಜಾಸ್ತಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ, ಮಕ್ಳಿಗೆ ಒಳ್ಳೆ ಎನರ್ಜಿ ಸಿಗುತ್ತೆ. ಹಾಗಾಗಿ ತುಪ್ಪವನ್ನು ನಿಮ್ಮ ಇಷ್ಟಕ್ಕೆ ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದೆಲ್ಲದಕ್ಕೂ ಒಳ್ಳೆಯದೊಂದು ಮಿಕ್ಸ್ ಕೊಡಿ. ಜೊತೆಗೆ ಸ್ವಲ್ಪ ಮಟ್ಟಿಗೆ ಬಿಸಿ ಆಗಲಿ. ಹುರಿದಿರೋ ಹಿಟ್ಟಾಗಿರೋದ್ರಿಂದ ಇದು ತುಂಬ ಹೊತ್ತು ಹುರಿಯೋದೇನು ಬೇಕಾಗಿಲ್ಲ. ತುಪ್ಪದ ಜೊತೆ ಮಿಕ್ಸ್ ಆದರೆ ಸಾಕಾಗುತ್ತೆ. ನೋಡಿ, ಈಗ ನೋಡಿ, ಬಿಸಿ ಆದರೆ ಸಾಕು. ಬಿಸಿ ಆಗಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಸಹ ಅದೇ ಬೌಲಲ್ಲಿ ತೆಗೆದಿಟ್ಕೊತೀನಿ. ನೋಡಿ, ಎರಡನ್ನೂ ಈಗ ಈ ರೀತಿ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡೋದಪ್ಪ ಅಂದರೆ ಬೆಲ್ಲವನ್ನು ಕರಗಿಸ್ಕೊಳ್ಳೋಣ. ನೋಡಿ, ನಾವು ಇದಕ್ಕೆ ಬೆಲ್ಲವನ್ನು ಕರಗಿಸಿ ಹಾಕ್ಕೋಬೇಕಾಗುತ್ತೆ. ನಾನು ತೊಗೊಂಡಿರೋ ಅಂಥ ಪೌಡರ್ಗೆ ಅನುಗುಣವಾಗಿ ಬೆಲ್ಲವನ್ನು ಇಟ್ಟು ಬಿಸಿ ಮಾಡ್ಕೊತೀನಿ. ಇದು ಪಾಕ ಬರಬೇಕಾಗಿಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಹಾಗಾಗಿ ಇದಕ್ಕೊಂದು ಅರ್ಧ ಗ್ಲಾಸಿನ ಕಡಿಮೆ ನೀರನ್ನು ಸೇರಿಸ್ತಾ ಇದ್ದೀನಿ ಬೆಲ್ಲವನ್ನು ಕರಗಿಸ್ಕೊಳ್ಳೋಕ್ಕೆ. ನೋಡಿ, ಈಗ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊತೀನಿ. ನೋಡಿ, ಎಲ್ಲ ಕಡೆ ನೀಟಾಗಿ ಕರಗಿದೆ ಬೆಲ್ಲ. ನೋಡಿ, ಈಗ ನಾನು ತೊಗೊಂಡಿರೋಂಥ ಏಲಕ್ಕಿ ಪೌಡರ್ನ ಸಹ ಈಗ ಸೇರಿಸ್ತೀನಿ. ಸೇರಿಸಿದ್ದಾದಮೇಲೆ ಒಮ್ಮೆ ಇದಕ್ಕೆ ಇನ್ನೂ 1-2 ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಏಕೆಂದರೆ ಡ್ರೈ ಫ್ರೂಟ್ಸ್ ಜೊತೆ ಹಿಟ್ಟೆಲ್ಲ ಮಿಕ್ಸ್ ಆಗಲಿ. ಇನ್ನು 2-3 ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲಿಂದ ನಾವು ಬೆಲ್ಲವನ್ನು ಕರಗಿಸಿಟ್ಕೊಂಡಿರ್ತೀವಲ್ಲ, ಆ ಬೆಲ್ಲದ ಪಾಕವನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಒಳ್ಳೆಯದೊಂದು ಮಿಕ್ಸ್ ಕೊಡಿ.
ಈ ಮಿಕ್ಸ್ ಮಾಡಬೇಕಾದ್ರೆ ನಮಗೆ ಈ ಫ್ಲೇವರು ತುಪ್ಪದ್ದು ಡ್ರೈ ಫ್ರೂಟ್ಸ್ದು ಘಮ ಘಮ ಅಂತ ಬರ್ತಾ ಇರುತ್ತೆ. ಈಗ ನಾವು ಇದಕ್ಕೆ ಬೆಲ್ಲದ ಪಾಕವನ್ನು ಸೇರಿಸ್ಕೊಳ್ಳೋಣ. ನೋಡಿ, ಈ ಪಾಕವನ್ನು ಹಾಕ್ಕೊಳ್ತಾ ನಿಧಾನವಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಏಕೆಂದರೆ ಹೆಚ್ಚು ಒಂದೇ ಸಾರಿ ಸೇರಿಸ್ಕೊಳ್ಬೇಡಿ, ತೆಳುವಾಗ್ಬಿಡುತ್ತೆ. ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಈ ರೀತಿ ಕಲಿಸ್ಬಿಟ್ಟು ಆಮೇಲಿಂದ ಬೇಕನ್ಸಿದ್ರೆ ಇನ್ನೊಂದು ಸಾರಿ ಹಾಕ್ಕೊಳ್ಳೋಣ. ಈ ರೀತಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಪಾಕ ಸ್ವಲ್ಪ ಇದಿನ್ನೂ ಗಟ್ಟಿ ಇದೆ, ಇನ್ನು ಸ್ವಲ್ಪ ಬೇಕಾಗುತ್ತೆ ಬೆಲ್ಲ, ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗೆಲ್ಲ ಇನ್ನೊಮ್ಮೆ ಮಿಕ್ಸ್ ಮಾಡಿ ನೋಡಿ. ಈಗ ಸರಿ ಹೋಗುತ್ತೆ. ಸ್ವಲ್ಪ ಆರಿದ್ಮೇಲೆ ನಾವು ಇದನ್ನು ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಚಿಕ್ಕ ಸ್ಪೂನ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಬೋದು, ಇಲ್ಲಾಂದರೆ ಕೈ ಬಿಸಿ ಆಗ್ತಾ ಇರುತ್ತೆ. ಸ್ಪೂನಿಂದ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿ ಆಮೇಲೆ ಉಂಡೆ ಕಟ್ಟೋದಕ್ಕೆ ಚೆನ್ನಾಗಿ ಬರುತ್ತೆ. ಹಿಂಗೆ ಫೋರ್ಸಾಗಿ ಮಾಡ್ತಾ ಬನ್ನಿ. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ. ಈಗ ನಾವು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಮಾಡ್ತಾ ಹೋಗೋಣ. ನೋಡಿ, ಆ ಸೈಜಲ್ಲಿ ತೊಗೊಳ್ಳಿ. ನೋಡಿ, ಮೇಲೆಲ್ಲ ಎಷ್ಟು ನೈಸಾಗಿ ತುಪ್ಪ ಹಾಕಿರೋದ್ರಿಂದ ತುಂಬ ನೀಟಾಗಿ ಬರುತ್ತೆ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಬಿಗಿಯಾಗಿ ಈ ರೀತಿ ಉಂಡೆಗಳು ಕಟ್ತಾ ಬರೋಣ. ನೋಡಿ, ಈ ರೀತಿಯಾಗಿ ಮಾಡ್ತಾ ಬನ್ನಿ. ಅಲ್ಲಿಗೆ ರುಚಿಕರವಾದ ಹಾಗೂ ಆರೋಗ್ಯಯುತವಾದ ರಾಗಿ ಲಡ್ಡು ಸವಿಯಲು ಸಿದ್ಧವಾಗಿದೆ. ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.